It's because of his consistency. ಒಂದೊಂದು ಸರಿ ಅನ್ಸುತ್ತೆ ಅವ್ರ ಮನುಷ್ಯನ ಮೆಷಿನ ಅಂತ. That man is a machine. This is about consistency. Oh my god, that's really great. ವಿಡಿಯೋ ಮಾಡ್ತಿದ್ದೆ ನಾನು ಕೇಳುವಾಗಲೇ ಶಾಕ್ ಆಯ್ತು. ಡೇರಿಂಗ್ ಸ್ವಲ್ಪ ಮೆಚ್ಚಬೇಕು. This is unbelievable, like crazy things. 100 ಅಲ್ಲ 150 ಕೊಟ್ಟರು ಮಾಡ್ತಾರೆ. Once he plans something that has to work on his way. ಶ್ರವಣ್ ಬ್ರೋಗೆ ಮಾತ್ರ ಇದು ಪಾಸಿಬಲ್ ಆಗ್ಲಿಕ್ಕೆ ಸಾಧ್ಯ. Okay, like literally 100 videos he's going to make today. Big salute. ಸ್ನೇಹಿತರೆ, ನಾನು ಹೇಳಿದಲ್ಲ, ನಾನು ಇವತ್ತು ಫಸ್ಟ್ ಟೈಮ್ ಎವರ್ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ, 11 ಗಂಟೆ ಆಲ್ರೆಡಿ ಆಯಿತು. ಹೋಲ್ ಟಾರ್ಗೆಟ್ ಏನು ಅಂದರೆ ಒಂದು ದಿನದಲ್ಲಿ 100 ವೀಡಿಯೋಸ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಇದು ಯಾವ ಖುಷಿಯಲ್ಲಿ ಮಾಡ್ತಿರೋದಂದರೆ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ 4 ಸಿಲ್ವರ್ ಪ್ಲೇ ಬಟನ್ಸ್ ಬಂದಿದೆ ಯೂಟ್ಯೂಬಲ್ಲಿ. ಓಕೆನಾ, ಸೆಲ್ಫ್ ಚಾಲೆಂಜ್ ಮಾಡಬೇಕು ಅಂತ ಇದ್ದೀನಿ. 30-40 ರೀಲ್ಸ್ ಮಾಡಿದ್ದೀನಿ, ಬಟ್ 100 ಒಂದೇ ಸತಿ ಒಂದೇ ದಿನದಲ್ಲಿ ಮಾಡಿಲ್ಲ. ನಡುವಲ್ಲಿ ಶಾರ್ಟ್ಸ್ ತೋರಿಸ್ತೀವಿ, ನಮ್ಮದು ಎಷ್ಟು ಸತಿ ನಾವು ಡ್ರೆಸ್ ಚೇಂಜ್ ಮಾಡ್ತೀವಿ, ಏನು ಮಾಡ್ತೀವಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಟೀಮ್ ಜೊತೆ ಸಹ ಫನ್ ಮಾಡೋದೆಲ್ಲ ತೋರಿಸ್ತೀನಿ. ಟೈಮ್ ವೇಸ್ಟ್ ಮಾಡಲ್ಲ, ಕೆಲಸ ಸ್ಟಾರ್ಟ್ ಮಾಡಬೇಕು. 11 ಕಾಲ್ ಆಗಿದೆ ಈಗ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಡ್ ತನಕ ನೋಡ್ಬೇಕಾಯ್ತಾ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸೊ ಸ್ನೇಹಿತರೆ, ವಿಡಿಯೋ ಆಗ್ತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಹೊಡಿತಾ ಇದ್ದೀವಲ್ಲ. ಸೊ ಗಡಿ ಬಟ್ಟೆ ಸಹ ಚೇಂಜ್ ಮಾಡಬೇಕು. ಎಷ್ಟು ವಿಡಿಯೋ ಐತಿ ಈಗ? 3 ಆಯ್ತು. ಕಂಟಿನ್ಯೂ ಮಾಡೋಣ. ಓಕೆ ಸೊ ವಿಡಿಯೋ ಮಾಡುವಾಗ 3 ಇಂಪಾರ್ಟೆಂಟ್ ವಿಷಯ ಏನು ಚೆಕ್ ಮಾಡಬೇಕು ನೋಡೋಣ. ನಮ್ಮ ಕ್ರೇಜಿ ನೆಕ್ಸ್ಟ್ ಟೀಮ್ ಅವ್ರು ಏನು ಹೇಳ್ತಾರೆ ಅಂತ. ವಿಡಿಯೋ ಮಾಡುವಾಗ ಒಂದು 3 ಇಂಪಾರ್ಟೆಂಟ್ ವಿಷಯ ಅಂತ ಚೆಕ್ ಮಾಡಬೇಕು. ಕರೆಕ್ಟಾಗಿ ಹೇಳ್ಬೇಕು. ನನ್ನ ತಲೆಯಲ್ಲಿ ಏನಿದೆ 3, ಅದು ನೀವು ಇಟ್ ಈಸ್ ರಿಲೇಟೆಡ್ ಟು 3 ಡಿಫ್ರೆಂಟ್ ಥಿಂಗ್ಸ್ ವೈಲ್ ಶೂಟಿಂಗ್ ಅ ವಿಡಿಯೋ. ನಿಮ್ಮ ಪರ್ಫೆಕ್ಟ್ ಆಗಿ ಹೇಳಿ. ನೀವೇನು ಚೆಕ್ ಮಾಡ್ತೀರಾ? ನಾನು ಲೈಟಿಂಗ್ ಚೆಕ್ ಮಾಡ್ತೇನೆ. ಪರ್ಫೆಕ್ಟ್. ನನ್ನ ತಲೆಯಲ್ಲಿ ಸಾಧ್ಯ ಇದೆ, ಕರೆಕ್ಟ್. ಮತ್ತೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ನಾನು ನೋಡ್ಕೊಂತೀನಿ. ಕ್ಯಾಮ್ರಾ ಸೆಟ್ಟಿಂಗ್ಸ್ ಓಕೆ. ಅಂಡ್ ಥರ್ಡ್ ಒನ್ ಪ್ರಾಪ್ಸ್ ಎಲ್ಲ ರೆಡಿ ಇದೆಯಾ? ಕರೆಕ್ಟು, ಇದು ಕರೆಕ್ಟು. ಬಟ್ ನನ್ನ ತಲೆಯಲ್ಲಿ ಏನಿತ್ತಂದ್ರೆ ಫಸ್ಟ್ ನೀವು ಹೇಳಿದ ಪ್ರಕಾರ ಲೈಟಿಂಗು, ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ನೀವು ಮಿಸ್ ಮಾಡ್ಬಿಟ್ರಿ. ಹೇಳಿ ನೋಡೋಣ. Mic. ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋ ಆಡಿಯೋ ಕ್ವಾಲಿಟಿ. ಕ್ಯಾಮ್ರಾ ಸೆಟ್ಟಿಂಗ್ ಅಲ್ಲ ಬರುತ್ತಾ? ಓಕೆ, ಕ್ಯಾಮ್ರಾ ಸೆಟ್ಟಿಂಗ್ ಅಲ್ಲಿ ಬರುತ್ತಂದ್ರೆ ಓಕೆ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಮೇನ್ ಕ್ಯಾರೆಕ್ಟರ್. ನೀವು ನಾನು ಏನ್ ಹೇಳ್ತೀನಂದ್ರೆ, ನೀವೆಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ ಕರೆಕ್ಟಾ, ಬಟ್ ನೀವು ಮೇನ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ನೋಡ್ಬೇಕಾಗಿಲ್ವಾ? ಸೊ ನನ್ನ ಅಭಿಪ್ರಾಯ ಶೂಟಿಂಗ್ ಅಲ್ಲಿ ಏನು ಅಂದ್ರೆ, ಯಾರು ಮೇನ್ ಕ್ಯಾಮ್ರಾ ಫ್ರೇಮ್ ಅಲ್ಲಿ ಇರ್ತಾರಲ್ಲ, ಅಲ್ಲಿ ನಿಂತವನು ನಾನು ಇಲ್ಲಿ ನಿಲ್ತೇನೆ ಅಲ್ಲಿ ನಿಲ್ತೇನೆ ಅಂತ ಹೇಳೋ ಬದಲು, ಈಗ ನೀವು ಮಾಡ್ತೀರಾ ಇದನ್ನ, ಬಟ್ ನಿಮ್ಗೆ ಹೇಳಲಿಕ್ಕೆ ಬರ್ಲಿಲ್ಲ, ಬ್ರೋ ಈ ಕಡೆ ಹೋಗಿ ನಿಲ್ಲಿ, ಈ ಕಡೆ ಹೋಗಿ ನಿಲ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಮೇಕ್ಸ್ ದ ವಿಡಿಯೋ ಮಚ್ ಪರ್ಫೆಕ್ಟ್ ಅಲ್ಲ. ಈಗ ಕ್ಯಾಮ್ರಾನು ಮೂವ್ ಮಾಡೋದು ಈಸಿಯಾ, ಮನುಷ್ಯನನ್ನು ಮೂವ್ ಮಾಡೋದು ಈಸಿಯಾ? ಮನುಷ್ಯನು. ಸೊ ಅದಕ್ಕೆ ನೀವು ರೆಡಿ ಆಗಿರ್ಬೇಕು ನೀವು ವಿಡಿಯೋ ಮಾಡ್ಲಿಕ್ಕೆ ಅಂತ. ಐ ಆಮ್ ಆಲ್ವೇಸ್ ರೆಡಿ ಫಾರ್ ದಟ್. ಎನಿವೇಸ್ ಕಂಟಿನ್ಯೂ ಮಾಡೋಣ. ಇನ್ಫಾರ್ಮೇಶನ್ ಸಿಕ್ಕಿತ್ತಲ್ಲ ಸ್ನೇಹಿತರೆ, ಈಗ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತಲ್ಲ ಮಹೇಶ್? ಓಕೆ, ಲೆಟ್ಸ್ ಗೋ. ಪ್ರಾಬ್ಲಮ್ ಬಂದಿದ್ಯಾ ವಾಯ್ಸ್? ಸ್ನೇಹಿತರೆ, ಈಗ ನೋಡಿ, ನಮ್ದು ಇಲ್ಲಿ ಒಂದು ಮೈಕ್ ಇದೆ, ಇದು ರೀಲ್ಸ್ ಇದು ಮೈಕ್, ಇದು ವ್ಲಾಗ್ ಇದು ಮೈಕ್. ನಾನು ಇದನ್ನ ಇಟ್ಕೊಂಡು ವ್ಲಾಗ್ ಅಂತ ಮಾತಾಡ್ತಿದ್ದೀನಿ, ಬಟ್ ರೆಕಾರ್ಡ್ ಆಗಿದೆಯಲ್ಲ. ಗುರು ನನ್ನ ತುಟಿ ಹಳದಿ ಗುರು ನನ್ನ ತುಟಿ ಹಳದಿ ಆಗಿದೆ. ನೋಡಿ, ಇವಾಗ ವೈಟ್ ಆಗ್ತದೆ ನನ್ನ ತುಟಿ. ನೋಡು, ಈಗ ಬಿಳಿ ಆಗ್ತಾ ಇದೆ. ನೋಡು ನನ್ನ ತುಟಿ ಈಗ ಬಿಳಿ ಆಗ್ತಾ ಇದೆ. ಗುರು, ಈಗ ನೋಡು ಪರ್ಪಲ್ ಕಲರ್ ಆಗ್ಬಿಟ್ಟಿದೆ. ಓ ದೇವ್ರೆ, ಓ ರಾಮ ದೇವ್ರೇ. ಓಕೆ, ನೆಕ್ಸ್ಟ್. ವೈಟ್ ಇದು ಕೊಡಿ, ಸ್ಟೇಜ್ ಅನ್ನಿಸಿದು. ಈಗ ಹೊಟ್ಟೆ ಇಡಬೇಕು. ಹೊಟ್ಟೆ ಇಡುವವರಿಗೆ ಮೈಕಲ್ಲಿ ಇದೆಯಾ? ಈಗ ಹೊಟ್ಟೆ ಇಡ್ಬೇಕು ಸ್ನೇಹಿತರೆ. ಹೊಟ್ಟೆ ಇಡುವವರಿಗೆ ರಿಲೇಟ್ ಆಗಬೇಕಲ್ಲ. ನಿಶಲ್, ನಾವಿಲ್ಲಿ ವಿಡಿಯೋ ಮಾಡ್ತಿರೋ ಒಂದ್ಸತಿ ಹೊರಗೆ ಹೋಗಿ ನೋಡಿಸಿ ಬಾಯ್ತಾ ಟೀಮ್ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ಕಂಟೆಂಟ್ಸ್ ಆಗ್ತಿರತ್ತೆ, ಅಲ್ಲಿ ಬ್ಯಾಕ್ ಹ್ಯಾಂಡಲ್ ಸಹ ಕೆಲಸ ಆಗ್ತಿರತ್ತೆ. ದಟ್ ಇಸ್ ವೈ ನಾನು ಹೇಳೋದು ಇಡೀ ದಿನ ಬ್ಯುಸಿ ಇರೋದು ಅಂತ. ಅರ್ಥ ಆಯ್ತಾ? Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah.
ಎಲ್ಲ 10 ವಿಡಿಯೋ ಆದಮೇಲೆ ಸಿಗ್ತೀನಿ. ಇನ್ನೂ ಸಹ 7:30 ಆಗಿರುತ್ತಾ? ಇನ್ನು ರೆಡ್ ಬುಲ್ ಕುಡಿಬಾರ್ದಂತ ಭಯಬೇಡಿ ಸ್ನೇಹಿತರೆ, 0 ಶುಗರ್ ಅದು, ಓಕೆನಾ? Okay, like literally 100 videos he's going to make today. Oh my god, that's really great. ಡೇರಿಂಗ್ ಸ್ವಲ್ಪ ಮೆಚ್ಚಬೇಕು. ದಿಸ್ ಈಸ್ ಅನ್ಬಿಲೀವಬಲ್, ಲೈಕ್ ಕ್ರೇಜಿ ಥಿಂಗ್ಸ್. ಒಂದೊಂದು ಸರಿ ಅನ್ಸುತ್ತೆ ಅವ್ರ ಮನುಷ್ಯನ ಮೆಷಿನ ಅಂತ. ವಿಡಿಯೋ ಮಾಡ್ತಿದ್ದಾನೆ ಅಂತ ಕೇಳುವಾಗ್ಲೇ ಶಾಕ್ ಆಯ್ತು. ದಟ್ ಮ್ಯಾನ್ ಇಸ್ ಅ ಮೆಷಿನ್. It's because of his consistency. This is about consistency. 100 ಅಲ್ಲ 150 ಕೊಟ್ಟರು ಮಾಡ್ತಾರೆ. Once he plans something that has to work on his way. ಶ್ರವಣ್ ಬ್ರೋಗೆ ಮಾತ್ರ ಇದು ಪಾಸಿಬಲ್ ಆಗ್ಲಿಕ್ಕೆ ಸಾಧ್ಯ. Big salute. ಎಷ್ಟಾಯ್ತು ಬ್ರೋ ವಿಡಿಯೋ? 10 ಆಯ್ತು, 90 more to go. ಅಂಡ್ ಆಲ್ಸೋ ಸ್ನೇಹಿತರೆ, ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಫಾಲೋ ಮಾಡೋದಿದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಫಾಲೋ ಮಾಡಿ. ನಿಮ್ಗೆ ಡೈಲಿ ಡಯಟ್, ವರ್ಕೌಟ್ ಟಿಪ್ಸ್ ಏನ್ ಬೇಕು ನೀವು ಅದನ್ನ ನೋಡಿನೇ ಟ್ರಾನ್ಸ್ಫಾರ್ಮ್ ಆಗೋದು. ನಾಲೆಜ್ ಗೇನ್ ಮಾಡ್ಬೇಕು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನಮ್ಮನ್ನ ಫಾಲೋ ಮಾಡಿಬಿಟ್ರೆ ದಿನ ಟಕ್ 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 ಅಂತ ವಿಡಿಯೋ ಬರ್ತಾ ಇರುತ್ತೆ. ನೀವು ನಾಲೆಜಬಲ್ ಆಗ್ತೀರಾ, ನೀವು ಹೆಲ್ದಿ ಆಗಿರ್ಬೋದು, ಓಕೆನಾ? ಟೈಮ್ ವೇಸ್ಟ್ ಮಾಡ್ಬಿಡಿ, ಈಗಲೇ ಹೋಗಿ ಫಾಲೋ ಮಾಡಿ. ಸ್ಟ್ಯಾಂಡಪ್ ಕಾಮಿಡಿ ಶೋ ತರ ಮೈಕ್ ಇಟ್ಟು ಸ್ಟಾರ್ಟಾ? ಈಗ ನೋಡು ಪರ್ಪಲ್ ಕಲರ್ ಆಗ್ಬಿಟ್ಟಿದೆ. ಸ್ನೇಹಿತರೆ 40 ಆಯ್ತು, ಇನ್ನು 60 ಇದೆ. ಹಾಫ್ ಸೆಂಚುರಿ ಹೊಡೆಯೋ ತನಕ ನಂಗೆ ನೆಮ್ಮದಿಲ್ಲ, ಸುಸ್ತಾಗ್ತಿದೆ. ಬಟ್ ವಿ ನೀಡ್ ಟು ಕೀಪ್ ರೋಲಿಂಗ್. ಸೇಮ್ ಟೈಪ್ ವಿಡಿಯೋಸ್. 30 ರೂಪಾಯಿದ ಅಲೆ ಪರ್ಲೆ. If you want more budget healthy food alternatives, just follow Kannada Today. ಏನಪ್ಪ 50 ಆಯ್ತಾ? 50 ಆಯ್ತು. ಆಯ್ತು. ಏನಾಗ್ತಿದೆ ಬ್ರೋ? ಸುಸ್ತಾಗ್ತಿದೆ. ಏನಾಗ್ತಿದೆ ಅಂದ್ರೆ 50 ರೀಲ್ ಕಂಟಿನ್ಯೂಸ್ ಆಗಿ ಹೊಡೆದೀವಿ, 50 ವಿಡಿಯೋ. ಸ್ನೇಹಿತರೆ ನೋಡಿ, ಒಂದು ವಿಷಯ ಹೇಳ್ತೀನಿ. ಪ್ರಾಬಬ್ಲಿ ನಾನು ಹೇಳ್ತಾ ಇಲ್ಲ ನೀವು 50 ರೀಲ್ 50 ವಿಡಿಯೋ ಮಾಡಿ ಅಂತ. ನಿಮ್ಗೆ ಗೊತ್ತು. ನಾನು ಏನು ಹೇಳ್ತಾ ಇರೋದಂದ್ರೆ, ನೀವು ನಿಮ್ಮ ಕರಿಯರು, ನಿಮ್ಮ ಲೈಫು, ನಿಮ್ಮ ಕೆಲಸದಲ್ಲಿ ನಿಮ್ಮಂತರನೇ ಕೆಲಸ ಮಾಡೋರು 1 ಅಲ್ಲ 2 ಅಲ್ಲ 1000 ಕೋಟಿ ಜನ ಇರ್ತಾರೆ, ಆಯ್ತಾ? ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ ಅಷ್ಟಿದೆ, ಇಂಡಿಯಾದಲ್ಲಿ ಇದ್ದೀವಿ. ಸೊ ಅದರಲ್ಲಿ ನೀವು ಮೇಲೆ ಬರಬೇಕು ಅಂದ್ರೆ ಆ 1 ಕೋಟಿ ಜನ 1000 ಜನ ಮಾಡದಿದ್ದ ಕೆಲಸನ ನೀವು ಮಾಡಿದ್ರೆ ಮಾತ್ರ ಮೇಲೆ ಬರಕ್ಕಾಗೋದು. ಇದು ಎಲ್ರಿಗೂ ಅನ್ವಯ ಆಗತ್ತಾ ಗೊತ್ತಿಲ್ಲ, ಬಟ್ ನಾನು ಈ ಮೈಂಡ್ ಸೆಟ್ ಇಂದಾನೇ ಕೆಲಸ ಮಾಡೋದು, ಓಕೆನಾ? ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಗೋಯಿಂಗ್. ಅಂದ್ರೆ ನಾರ್ಮಲ್ ಆಗಿ ಗೋಯಿಂಗ್ ಅಲ್ಲ, ನಂಗೆ ನನ್ನ ಹತ್ರ ಇರುವ ಪೊಟೆನ್ಷಿಯಲ್ ಎಲ್ಲ ನಾನೊಂದು ಸಿಂಪಲ್ ಆಗಿ ಹೇಳ್ತೀನಿ. ನಾನು ಹತ್ರದವ್ರು ಯಾರು ಓಡ್ತಾ ಇದ್ದಾರೆ ಅಂತ ನೋಡಲ್ಲ, ಬಟ್ ನನ್ನ ಪೊಟೆನ್ಷಿಯಲ್ ನಾನು ಫುಲ್ ಕೊಡ್ತಾ ಇದ್ದೀನಾ ಇಲ್ವಾ ಅಂತ ನೋಡ್ತೀನಿ. ನನ್ನ ಪೊಟೆನ್ಷಿಯಲ್ ಸ್ವಲ್ಪ ಸಹ ನಾನು ಕೊಡೋದಿದ್ರೆ ನಾನು ಸೋತೆ ಅಂತ ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ಹ್ಯಾವ್ ಅ ಮೈಂಡ್ ಸೆಟ್ ಆಫ್, ಇಫ್ ಯು ಪಾಸ್ ಆಗೋದ್ರಿಂದ ಅರ್ಥ ಎಂತ ಗೊತ್ತಾ? ನೀವು ರ್ಯಾಂಕ್ ತೆಗಿಬೇಕು ಅಂತ ಅರ್ಥ ಆಯ್ತಾ ನಾನು ಎಂತ ಹೇಳ್ತಿದ್ದೆ ಅಂದ್ರೆ? ನೀವು ಸೊ ಸ್ಕೂಲಲ್ಲಿ ಇರಬೇಕಾದ್ರೆ ಸಹ ನನ್ನ ಮೈಂಡ್ ಸೆಟ್ ಹೀಗೆ ಇತ್ತು. ನನ್ನ ಪಾಸ್ ಏನಂದ್ರೆ 85% ಮೇಲೆ ಬರಬೇಕು, ಅದು ಪಾಸ್, ಜಸ್ಟ್ ಪಾಸ್, ಅರ್ಥ ಆಯ್ತಾ? ಈ ಮೈಂಡ್ ಸೆಟ್ ಇಂದ ನೀವು ಕೆಲಸ ಮಾಡ್ತೀರಾ ಯಾವುದ್ರಲ್ಲಿ ಸಹ, ದಟ್ ಈಸ್ ವೆನ್ ಯು ಸಕ್ಸೀಡ್. ಪಾಸ್ ಆದರೆ ಸಾಕು, 35 ಮಾರ್ಕ್ ಬಂದರೆ ಸಾಕು ಅಂತ ಹೇಳಿದ್ರೆ ನಾನು ಈಗ ಎಲ್ಲಿದ್ದೀನಿ ಅಲ್ಲಿ ನಂಗೆ ರೀಚ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅರ್ಥ ಆಯ್ತಾ? ನೀವು ಇದೇ ಮೈಂಡ್ ಸೆಟ್ ಇಂದ ಹೋಗ್ಬೇಕು. ಕೆಲಸ, ರಿಕ್ವೈರ್ಮೆಂಟ್, ಅದೆಲ್ಲ ಬೇರೆ ಬೇರೆ ಇರ್ಬೋದು, ಬಟ್ ಆ ಮೈಂಡ್ ಸೆಟ್ ಒಂದೇ ಇರಬೇಕು, ರೈಟ್? ಚಿಯರ್ಸ್. ಸ್ನೇಹಿತರೆ, ಒಂದು ಕಾನ್ಸೆಪ್ಟ್ ಮಾತ್ರ ನಂಗೆ ಅರ್ಥನೇ ಆಗಲಿಲ್ಲ, ನಮ್ಮ ಬಾಯ್ಸ್ಗೆ ಅರ್ಥ ಆಗಲಿಲ್ಲ. ಈಗ ಜಿಪ್ ಇದೆ ಅಲ್ಲ, ಇಲ್ಲಿ ಜಿಪ್ ಇರೋದು, ಇಷ್ಟು ವರ್ಷದಿಂದ ಜಿಪ್ ಇತ್ತು, ಯಾವಾಗಲೂ ಜಿಪ್ ಇರೋದು. ಈ ಬಟನ್ ಯಾಕೆ ಹಾಕ್ಬಿಟ್ಟಿದ್ದಾರೆ? ನಮ್ಗೆ ಎಲ್ಲಾ ಕೆಲಸ ಸಹ ಕಷ್ಟ ಆಗೋಯ್ತು ಅಲ್ಲ? ಏನ್ ಹೇಳ್ತೀರಾ ಬಾಯ್ಸ್ ಅಂತ? ತೋರಿಸಿ 3 ಜನ, ಹೌದಾ ಇಲ್ಲ? ಎಸ್ ಅವ್ರನ್ನ 3 ಜನ ಒಟ್ಟಿಗೆ ಹೇಳ್ಬೇಕು. ಸೊ ನಿಮ್ಮ ಒಪಿನಿಯನ್ ಏನು? ಬಟನ್ ಇರ್ಬೇಕಾ, ಜಿಪ್ ಇರ್ಬೇಕಾ? ಬಟನ್ ಅಂದ್ರೆ ಬಟನ್ ಅಂತ ಕಮೆಂಟ್ ಮಾಡಿ, ಜಿಪ್ ಅಂದ್ರೆ ಜಿಪ್ ಅಂತ ಕಮೆಂಟ್ ಮಾಡಿ. ಹುಡುಗರ ನೋವನ್ನು ಅರ್ಥ ಮಾಡ್ಕೊಳ್ಳೋಣ. Let's get back to the shoot. ಇಂತನೇ ಸಿಂಪಲ್ ಫುಡ್ ಅಂಡ್ ಹೆಲ್ತ್ ಟಿಪ್ಸ್ ತುಳುಟುಬೋಡಾಟ. ಅಂಡ್ ಸ್ನೇಹಿತರೆ, we have reached 50 videos. 50 ವಿಡಿಯೋ ರೀಚ್ ಆದ ಖುಷಿಗೆ ನಾನು ಬೈಸೆಪ್ ಫ್ಲೆಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಬೈಸೆಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ರಂಟ್ ಡಬಲ್ ಬೈಸೆಪ್ ಔಟ್ ಆಫ್ 10 ಅಲ್ಲ? ನೀವೀಗ ಹೇಳ್ತೀರಲ್ಲ, ಬ್ರೋ ನಾವು ಎಷ್ಟು ಕಮೆಂಟ್ ಮಾಡಬೇಕು ನಿಮ್ಮ ವಿಡಿಯೋಲಿ, ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಗುತ್ತೆ ಆ ಪಾರ್ಟಿಗೆ ಕಮೆಂಟ್ ಮಾಡಿ. ನೀವು ಜಾಸ್ತಿ ಕಮೆಂಟ್ ಮಾಡಿದಷ್ಟು ನಮ್ಗೆ ಎಂಗೇಜ್ಮೆಂಟ್ ಜಾಸ್ತಿ ಅಲ್ಲ? ನಂದನ್ ಇದನ್ನ ಯಾರು ಹೇಳು ಅಂತ ಹೇಳಿ ಗೊತ್ತಾ? ನಂದನ್ ಅಂತ. ಯಾಕೆ ನಂದನ್ ಹೀಗೆ ಮಾಡ್ತೀರಾ? ನನ್ನ ಆಡಿಯನ್ಸ್ಗೆ ಉಪದ್ರ ಕೊಡ್ತೀರಾ ನೀವು ಕಮೆಂಟ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಮನಸ್ಸಿಂದ ಇಷ್ಟ ಆದ್ರೆ, ಪ್ರೀತಿಯಿಂದ ಇದ್ರೆ ಮಾತ್ರ ಕಮೆಂಟ್ ಮಾಡಿ, ಆಯ್ತಾ? ನಾನು ಫೋರ್ಸ್ ಮಾಡ್ತೇನೆ ಅಂತ ಮಾಡಬಾರ್ದು. ಸಬ್ಸ್ಕ್ರೈಬ್ಸ್ ಅಷ್ಟೇ, ಮನಸ್ಸಿಂದ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 50 ಆಯ್ತು, ಇನ್ನು ನೆಕ್ಸ್ಟ್
ಡೈಮಂಡ್ ಜೂಬ್ಲಿಗೆ ಸಿಗ್ತೀನಿ. ಚಿಯರ್ಸ್. ಸೆಟ್ಟಿಂಗ್ ಎಕ್ಸ್ಪೆನ್ಸಿವ್ ಇಜ್ಜಿ ನೀವು ಸ್ಮಾರ್ಟ್ ಅದು ಚಾಯ್ಸ್ ಮನ್ಪೋಡು ಅಂಡ್ ಕ್ಯಾಲೋರೀಸ್ ಮ್ಯಾಕ್ರೋಸ್ ಗೊಬ್ಬೋಡು. Echoing around these walls, fighting to create a song. I don't wanna miss a beat, and on we'll go through the ಸ್ನೇಹಿತರೆ, ಹೊಸ ಔಟ್ಫಿಟ್ ಹೇಗಿದೆ? ಕಪ್ಪು ಪಂಚೆಯಲ್ಲಿ. ಇದು ಎಲ್ಲಿಂದ ಗೊತ್ತುಂಟು ಔಟ್ಫಿಟ್? ನಾವು ಮೊನ್ನೆ ನಮ್ಮ ಕಾರ್ ರಿವೀಲಿಂಗ್ ವಿಡಿಯೋ ಮಾಡಿದ್ವಿ. ಮೈಕ್ ಕೊಡು ಮಾರೆ. ಕಾರ್ ರಿವೀಲಿಂಗ್ ವಿಡಿಯೋ ನೋಡಿದ್ದೀರಾ? ಗರುಡ ಗಮನ ನೋಡಿಲ್ಲ ಅಂದರೆ ಈಗಲೂ ಹೋಗಿ ನೋಡಿ. ಶ್ರವಣ್ ಬ್ರೋ ಇನ್ಸ್ಟಾಗ್ರಾಮಲ್ಲಿದೆ. ಫುಲ್ ಕ್ರೇಜಿಯಾಗಿ ಮಾಡಿದ್ದೀವಿ. ಮಾತ್ರ ಬ್ಲ್ಯಾಕ್ ಶರ್ಟ್ ಹಾಕಿದ್ದೆ. ಇಲ್ಲ ವ್ಲಾಗಲ್ಲೂ ಇದೆ ಅಲ್ಲ, ಪ್ರೀವಿಯಸ್ ವ್ಲಾಗಲ್ಲಿ. ಅದನ್ನು ಸಹ ನೋಡ್ಬೋದು. ನಾವು 75 ಕ್ರಾಸ್ ಆಗಿ 80 ಹೋಗಿ ಆಯ್ತು. ಇವತ್ತು 100ಗಿಂತ ಮೇಲೆ ಹೋಗ್ತೀವ ಅಂತ ನಾನು ನಿಮ್ಗೆ ಎಕ್ಸಾಕ್ಟ್ ನಂಬರ್ ಕೊಡ್ತೇನೆ ಆಯಿತಾ? ಅಲ್ಲಿ ನೋಡಿ, ಅವರು ನನಗಿಂತ ಜಾಸ್ತಿ ಅವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ನೋಡಿ, ಇಲ್ಲಿ ಒಂದು ಶೂಟ್ ಅಂದರೆ ಎಷ್ಟು ಬಟ್ಟೆ ಇದೆ. ಕಾಂಟೆಂಟ್ ಕ್ರಿಯೇಷನು ಸುಮ್ಮನೆ ರೀಲ್ಸ್ ಮಾಡೋದಲ್ಲ ಸ್ನೇಹಿತರೆ, ಮೂವಿ ಲೆವೆಲ್ಗೆ ಹೋಗಿ. ಈಗಂತೂ ಇಲ್ಲ, ಇನ್ನು 1 ವರ್ಷದಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡತ್ತೆ. ಕಾಯ್ತಾ ಇರಿ ನೀವು. ಆ್ಯಂಡ್ ನಿಮಗೆ ಸಹ ಮಿನಿ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಬಿಸ್ನೆಸ್ನ ಡೆವಲಪ್ ಮಾಡಬೇಕು, ಹೀಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆಯಿತಾ ಆನ್ಲೈನಲ್ಲಿ ಬಿಸ್ನೆಸ್ನ ಬೂಮ್ ಮಾಡಬೇಕು. ಕ್ರಿಯೇಜಿನ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಮ್ಮ ಸ್ಟುಡಿಯೋ ಇದೆ, ನೀವೊಂದು ಶೂಟ್ ಮಾಡ್ಬೋದು. ನಿಮಗೋಸ್ಕರ ನಾವು ಎಡಿಟ್ ಮಾಡ್ತೀವಿ, ನಿಮಗೋಸ್ಕರ ಏನು ಕಂಟೆಂಟ್ ಬೇಕು ಅದು ಮಾಡಿಕೊಡ್ತೀವಿ. ಈಗ ನೀವು ಮಾಡಲಿಲ್ಲ, ಯಾರು ಮಾಡ್ತಾರೆ? ನಿಮ್ಮ ಕಾಂಪಿಟೇಟರ್ಸ್ ನಿಮ್ಮನ್ನು ಹೊಟ್ಟೆ ಕೊಟ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತು ನೀವು ಬಾಕಿ ಆಗ್ತೀರಾ, ಮತ್ತೆ ಬೇಜಾರು ಮಾಡಲಿಕ್ಕಿಲ್ಲ. ಅರ್ಥ ಆಯ್ತಾ? ಸೀರಿಯಸ್ ಆಗಿದ್ರೆ ಕ್ರಿಯೇಜನಿಕ್ಸ್ನ ತಾಗಿತ್ತು. ಸೀರಿಯಸ್ ಆಗಿದ್ರೆ ಕ್ರಿಯೇಜನಿಕ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಏನು ಬಿಸ್ನೆಸ್ಸು, ಏನು ಕತೆ ಎಲ್ಲ ಹೇಳಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಬಿಸ್ನೆಸ್ನ ಇನ್ಕ್ರೀಸ್ ಮಾಡೋಣ. ದಿನಾಲು ಮಾಡಿ, ವಾರಕ್ಕೊಂದ್ಸತಿ ಮಾಡಿ, ತಿಂಗಳಿಗೊಂದ್ಸತಿ ಮಾಡಿ. ಇದೇ ತರದ ಸಿಂಪಲ್ ಫಿಟ್ನೆಸ್ ಟಿಪ್ಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಕನ್ನಡ ಫಿಟ್ನೆಸ್ ನ ಫಾಲೋ ಮಾಡಿ. ಬ್ಯಾಕ್ ಯಾವತ್ತು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹಿಂದೆಯಿಂದ ಚೂರಿ ಹಾಕೋರು ಜಾಸ್ತಿ ಇರ್ತಾರೆ, ಅದಕ್ಕೆ ನಾನು ಬ್ಯಾಕ್ ಸ್ಟ್ರಾಂಗ್ ಅಲ್ಲ ಬಿಟ್ರೆ. ಇನ್ನು 95 ಇಲ್ಲಿ ಎಷ್ಟು ಬರ್ತಿದೆ ಸ್ನೇಹಿತರಲ್ಲಿ ನೋಡಿ. ಕ್ಯಾಮ್ರಾ ಫೋನಲ್ಲಿ ತೋರಿಸು. ಫೋನಲ್ಲಿ ಕಾಣ್ತಿದ್ಯಾ? 93 ಆಗ್ಲೇ ಆಯ್ತು. ಈಗ 2 ಎಕ್ಸ್ಟ್ರಾ ಮಾಡಿದ್ವಲ್ಲ. ಇಲ್ಲ ಬ್ರೋ, ಅದನ್ನ ಸೇರಿಸ್ಬಿಟ್ಟೆ ಹೇಳಿದ್ದು ಇದು 93 ಅಂತ. 93 100 ಕ್ರಾಸ್ ಆಗತ್ತಾ ಅಂತಲ್ಲ? ಇವಾಗ ಇನ್ನು ಡಬಲ್ ಆಕ್ಷನ್ ಆಲ್ಮೋಸ್ಟ್ ಎಲ್ಲ 6 ಡಬಲ್ ಆಕ್ಷನ್ ಇನ್ನು ಪೆಂಡಿಂಗ್ ಇದೆಯಾ? ಸಾರಿ, ರಿಯಾಕ್ಷನ್ ಅಲ್ಲ. ಮತ್ತೆ ಸ್ನೇಹಿತರೆ 93 ಡನ್. ಈಗ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ಫೋನ್ ನೋಡ್ತೀನಿ ಯಾರ್ದು ಮೆಸೇಜ್ ಕಾಲ್ ಬಂದಿದೆ ಅಂತ. ಅದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? 93 ಹೇಳತ್ತು ನಲ್ಲ 25 అది నీ ఛాలెంజ్ వీడియో అంతదు లేదు 100 రీల్స్ షూట్ ఇని ಈ ರಿಜ್ಜಾರಿಲಿ 93 ಆಯ್ತು ಬ್ರೋ. 7 ಅಲ್ಲ, ಈಗ ಲಿಸ್ಟ್ ದೊಡ್ಡದಾಗಿದೆ. 125 ತನಕ ಹೋಗ್ತೇವೆ. ಯಾರು ಮಾಡಿರ್ಲಿಕ್ಕಿಲ್ಲ ಇಂಡಸ್ಟ್ರಿಯಲ್ಲಿ. ಕರ್ನಾಟಕಲ್ಲಂತೂ ಯಾರು ಮಾಡಿರ್ಲಿಕ್ಕಿಲ್ಲ. ಬಟ್ ಐ ಫೀಲ್ ಇಂಡಿಯಾದಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ರೆಕಾರ್ಡ್. ಒನ್ ಇಂಡಿವಿಜುವಲ್ ಮೇಕಿಂಗ್ ಮೋರ್ ದೆನ್ 100 ವಿಡಿಯೋಸ್ ಇನ್ ಅ ಡೇ. ನಾಟ್ ಇವನ್ ಡೇ, 5 hours. 5 hours ಸ್ನೇಹಿತರೆ, 5 ಗಂಟೆಯಲ್ಲಿ 11ವರೆಗೆ ಸ್ಟಾರ್ಟ್ ಮಾಡಿದ್ದು. ಈಗ ಟೈಮ್ ಎಷ್ಟಾಯ್ತು? 4, 12, 1:30, 2:30, 3:30, ಇನ್ನೂ ಸಹ 5 ಗಂಟೆ ಆಗಲಿಲ್ಲ. ಆಯ್ತು, 5:30, 6 ಗಂಟೆ ಸಹ ಇಟ್ಕೊಳ್ಳಿ. 6 ಗಂಟೆ ಅಂತ ಇಟ್ಕೊಂಡ್ರೆ ಸಹ 6 / 125 ಇಂಪಾಸಿಬಲ್ ಅಂತ ಹೇಳ್ಬೋದು. ನೋಡು, ಕಂಪ್ಲೀಟ್ ಮಾಡಿ ಆದ್ಮೇಲೆ ಮಾತಾಡಿ. ಈಗ ಬೇಡ, ಇನ್ನು ಕಂಪ್ಲೀಟ್ ಆಗಿಲ್ಲ. 5 ನಿಮಿಷ ಬ್ರೇಕು, ಮತ್ತೆ ಸಿಗ್ತೀನಿ. ಅಸ್ಸಲಾಂ ವಲೈಕುಂ ಸ್ನೇಹಿತರೆ, ಎಲ್ಲ ನನ್ನ ಮುಸ್ಲಿಂ ಫಾಲೋವರ್ಸಿಗೆ ರಂಜಾನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಫಾಸ್ಟಿಂಗ್ ಮಾಡ್ತಾ ಇರ್ತೀರಾ. ತುಂಬ ಕಷ್ಟ ಗೊತ್ತು, ಬಟ್ ನೀವು ಸ್ಟ್ರಿಕ್ಟಾಗಿ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ನಾನು ಯಾವ ಥರ ನೀವು ಆಹಾರ ತಿನ್ಬೋದು ಸೊ ದಟ್ ನೀವು ಹೆಲ್ದಿನೂ ಇರ್ತೀರಾ ಈ ಟೈಮಲ್ಲಿ, ನಿಮ್ಮ ಹೋಲಿ ಮಂತಲ್ಲಿ, ಆ್ಯಂಡ್ ಫಿಟ್ಟಾಗೂ ಇರ್ತೀರಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಈ ಥರ ಔಟ್ಫಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ವಿಡಿಯೋ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇನ್ಸ್ಟಾಗ್ರಾಮಲ್ಲಿರುತ್ತೆ, ಹೋಗಿ ಚೆಕ್ ಮಾಡೋದು ನಾವು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಹೆಲ್ದಿಯಾಗಿ ತಿನ್ನಿ, ಫಾಸ್ಟಿಂಗ್ ಮುಂಚೆನೂ ಫಾಸ್ಟಿಂಗ್ ಆದಮೇಲೆನೂ, ಸೊ ದಟ್ ನಿಮ್ಮ ಫಿಟ್ನೆಸ್ಸು ಹೆಲ್ತು ಚೆನ್ನಾಗಿರುತ್ತೆ. ಓಕೆನಾ? ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್, ನಂಗೆ ಗೊತ್ತು ಇದು ಔಟ್ಫಿಟ್ ಚೇಂಜ್ ಆಗಿದೆ, 10 ನಿಮಿಷಕ್ಕೊಮ್ಮೆ ಔಟ್ಫಿಟ್ ಚೇಂಜ್ ಆಗಿದೆ. ವಿಷಯ ಎಂತ ಅಂದರೆ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ 10K ಇದು ಕೇಕ್ ಇದೆ ಆಯಿತಾ. ಸೀನ್ ಎಂತ ಅಂದರೆ, ಸೊ ವಿ ಸ್ಟಾರ್ಟೆಡ್ ಕ್ರಿಯೇಜನಿಕ್ಸ್ ಪೇಜ್ ಆಯಿತಾ. ಕ್ರಿಯೇಜನಿಕ್ಸ್ ಸ್ಟಾರ್ಟ್ ಮಾಡಿದಾಗ ನಾವು ಎಜುಕೇಟ್ ಮಾಡಬೇಕು ಅಂತ ಜನರನ್ನು ಸ್ಟಾರ್ಟ್ ಮಾಡಿದ್ವಿ, ವೇರ್ ವಿಡಿಯೋ ಎಡಿಟಿಂಗ್ ಹೇಗೆ ಕಲಿಸೋದು ಅಂತ. ಆ್ಯಂಡ್ ಪೃಥ್ವಿ ನಮ್ಮ ಹತ್ರ ಈಗ ಆಲ್ಮೋಸ್ಟ್ ಎಷ್ಟು ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿದ್ದಾರೆ?
400 ಸ್ಟೂಡೆಂಟ್ಸ್ ವಿಡಿಯೋ ಎಡಿಟಿಂಗ್ ಕಲಿತಾರೆ. ಐ ಗೆಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಇಸ್ ಹ್ಯಾಪೆಂಡ್ ಇನ್ ಕರ್ನಾಟಕ ಅಲ್ಲ, ಕನ್ನಡ ಬೇಸ್ಡ್ ವಿಡಿಯೋ ಎಡಿಟಿಂಗ್ ಕಲಿಸೋದ್ರಲ್ಲಿ ಎಲ್ಲರೂ ಕ್ಲಾಪ್ಸ್ ಹೊಡಿಬೇಕು ಮಾರೆ. ಸೊ ಈ ಸಿಚುವೇಶನ್ ಆಗ್ತಾ ಇರಬೇಕು ಆದರೆ ತುಂಬ ಜನ ನಮಗೆ ವಿಡಿಯೋ ಎಡಿಟಿಂಗ್ ಸರ್ವಿಸ್ ಬೇಕು, ನಮಗೆ ನಮ್ಮ ಬ್ರ್ಯಾಂಡ್ನ ಬಿಲ್ಡ್ ಮಾಡೋದು ಹೇಗೆ, ನೀವು ಹೇಗೆ ಇಷ್ಟು ಬೇಗ ಫಾಲೋವರ್ಸ್ನಾಗ ಏನು ಮಾಡಿದ್ರಿ, ಇಷ್ಟು ಫಿಟ್ನೆಸ್ ಪೇಜು ಕ್ರೇಜಿಂಗ್ಸ್ ಮೀಡಿಯಾ ಅಂತ ಇತ್ತಲ್ಲ ಅಲ್ಲಿ ಕೇಳಿದ್ರು. ಸೊ ನಮಗೆ ಒಂದೇ ಕಡೆ ಅಂದರೆ ಅಲ್ಲಿ ನಾವು ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಮಾಡಿದ್ದ ಕಾರಣ ನಮಗೆ ಜನರಿಗೆ ಅದ್ರ ಬಗ್ಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ನಾವು ಹೇಗೆ ಎಡಿಟಿಂಗ್ ಮಾಡೋದು, ಹೇಗೆ ಸೋಷಿಯಲ್ ಮೀಡಿಯಾ ಬೆಳೆಸೋದು ಆ ಕಂಟೆಂಟ್ ಮಾಡ್ತಿದ್ವಿ. ದೆನ್ ನಾವು ಏನು ಡಿಸೈಡ್ ಮಾಡಿದ್ವಿ ಅಂದರೆ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋಣ, ಜನರಿಗೆ ಸರ್ವಿಸ್ ಬೇಸ್ಡ್ ಹೇಗೆ ಅವರ ಬಿಸ್ನೆಸ್ ಗ್ರೋ ಮಾಡ್ಬೋದು, ಸೋಷಿಯಲ್ ಮೀಡಿಯಾಯಿಂದ ಹೇಗೆ ಅವರ ಕಂಟೆಂಟನ್ನು ಬೆಳೆಸ್ಬೋದು, ಇನ್ನೊಂದು ಪೇಜ್ ಮಾಡೋಣ, ಕ್ರೇಜಿನಿಕ್ಸ್ ಮೀಡಿಯಾ ಅಂತ ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆ ಪೇಜನ್ನು ನಾವು ಜಸ್ಟ್ 37 ಪೋಸ್ಟಲ್ಲಿ 10K ಫಾಲೋವರ್ಸ್ನ ರೀಚ್ ಆಗಿದ್ದೀವಿ. ಕ್ಲಾಪ್ ಅಗೇನ್. ಸೊ ಈಗ ಎಜುಕೇಷನಿಗೆ ಒಂದು ಪೇಜ್ ಇದೆ, ವೇರ್ ಯು ವಿಲ್ ಲರ್ನ್ ಹೇಗೆ ಸೋಷಿಯಲ್ ಮೀಡಿಯಾ ಬೆಳೆಸೋದು ಆರ್ ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋಗ್ರಫಿ ಹೇಗೆ ಮಾಡೋದು ಅಂತ ಕಲಿಸ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಸೈಡಲ್ಲಿ ನಾವು ನಿಮ್ಮ ಬಿಸ್ನೆಸ್ ಪರ್ಸನಲ್ ಬ್ರ್ಯಾಂಡ್ನ ಹೇಗೆ ಬೆಳೆಸೋದು ಅಂತ ಕಲಿಸ್ತಾ ಇದ್ದೀವಿ. ಆ್ಯಂಡ್ ಅದರ 10K ರೀಚ್ ಆಗಿರೋ ಸೆಲೆಬ್ರೇಷನ್ ಇದು. ಅರ್ಥ ಆಯ್ತಾ? ಲಾಸ್ಟ್ ಕ್ಲಾಪು. ಸೊ ಈಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಗಮ್ಮತ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಅವರು 100K ಆಗಲಿಲ್ಲ, ಕೇಕ್ ಕಟ್ ಮಾಡಲಿಲ್ಲ ಅಕಾಡೆಮಿ ಅಂತ ಹೇಳಿದ್ದಾರೆ. ಅದು ಅಲ್ಲಿ ನಾವು 200ಗೆ ಅಲ್ಲ 150ಗೆ ಮಾಡೋಣ ಆಯಿತಾ. ಮರ್ತೋಗಿತ್ತು, ಪ್ರಾಬಬ್ಲಿ ನಾನು ಇಲ್ಲಿ ಇದನ್ನ ಇಲ್ವೋ ಅಂತ ನೆನಪಿಲ್ಲ, ಸಾರಿ. ಬಟ್ ದೆನ್ ಮಾಡೋಣ. ಸೊ ಲೆಟ್ಸ್ ಕಟ್ ದ ಕೇಕ್. ಈಗ ಹೌ ಆರ್ ಯು ಫೀಲಿಂಗ್ ಗೈಸ್? ಖುಷಿನಾ? ಪ್ರಯತ್ನ ಮಾಡಿ ಪ್ರಾಪರ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಆರ್ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜು 100% ಗ್ರೋ ಆಗುತ್ತೆ. ಹೇಗೆ ಗೊತ್ತಾ, ನಾನು ಹೇಳ್ತೇನೆ, ವಿಡಿಯೋ ನಿಮ್ಮ ಬಿಸ್ನೆಸ್ ಬೆಳೆಸ್ಬೇಕಂದ್ರೆ ಎಂಡಲ್ಲಿ ನೀವು ಕಂಟೆಂಟ್ ಮಾತ್ರ ಆಗಿರೋ ಸಾಕಾಗಲ್ಲ, ನೀವು ಇನ್ನೊಬ್ಬರ ಲೈಫಿಗೆ ಬಿಸ್ನೆಸ್ಗೆ ಏನು ವ್ಯಾಲ್ಯೂ ಮಾಡಬೇಕಂತ ಹೇಳಬೇಕಲ್ಲ, ಅದಕ್ಕೆ CTA ಅಂತ ಹೇಳೋದು. ಸೊ ನಮ್ಮ ಈ ವಿಡಿಯೋನ CTA ಏನು ಅಂದರೆ, ಇನ್ ಕೇಸ್ ಯು ವಾಂಟ್ ಟು ಗ್ರೋ ಯೋರ್ ಬಿಸ್ನೆಸ್, ನೋಡಿ ಖಾಲಿ ಒಂದೇ ಏರಿಯಾದಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡಬೇಕಂದ್ರೆ ನಮ್ಮ ಹತ್ರ ಬರಲೇಬೇಡಿ. ಇಡೀ ಬ್ಯಾಂಗ್ಳೂರು, ಇಡೀ ಕರ್ನಾಟಕ, ಇಡೀ ಇಂಡಿಯಾ ನಿಮಗೆ ರೀಚ್ ಆಗಬೇಕು, ಆನ್ಲೈನಲ್ಲಿ ನಿಮ್ಮ ಬಿಸ್ನೆಸ್ ಗ್ರೋ ಆಗಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಕ್ರೇಜಿಂಗ್ಸ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಟೇಕ್ ಯೋರ್ ಬಿಸ್ನೆಸ್ ಟು ದ ನೆಕ್ಸ್ಟ್ ಲೆವೆಲ್. ಲಾಸ್ಟ್ ಕ್ಲಾಪ್. ಸ್ನೇಹಿತರೆ, ನಮ್ಮ ಟೀಮ್ ಅವ್ರು ಎಷ್ಟು ಡೆಡಿಕೇಟೆಡ್ ಅಂದರೆ ಇಲ್ಲಿ ಬನ್ನಿ, ಇಬ್ಬರು ಕೂತು ಇನ್ನೂ ಸಹ ಸೇಲ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅವಳೊಂದು ಹುಡುಗಿ, ಇಲ್ಲಿ ಒಂದು ಹುಡುಗನನ್ಸ ತೋರಿಸು, ಇವನು ಹುಡುಗಿಯನ್ನು ತೋರಿಸ್ಲಿಕ್ಕೆ ಮಾತ್ರ ಹೋಗ್ತಾನೆ. ಅವರು ಬಂದಾದ್ಮೇಲೆ ಕೇಕ್ ಕಟ್ ಮಾಡೋಣ ಆಯಿತಾ? 2 ನಿಮಿಷ ಕಾಯೋಣ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways. ಸೊ ಸ್ನೇಹಿತರೆ, ನಾನೊಂದು ಕತೆ ಹೇಳ್ತೀನಿ ಆಯಿತಾ, ಚಿಕ್ಕ ಕತೆ. ರಾತ್ರಿ 12 ಗಂಟೆ ಟಂಗ್ ಅಂತ ಮೆಸೇಜ್ ಬರುತ್ತೆ. ನಾನೇನೋ ನೋಡ್ತಾ ಇದ್ದೀನಿ, ರಿಜಾಯ್ಸ್ ಇದು ಮೆಸೇಜ್. ಬ್ರೋ ದಿನ ಆಗಿತ್ತು, 1 ವಾರ ಆಗಿತ್ತು ಬ್ರೋ, ನಾನು ಪೋಸ್ಟ್ ಹಾಕ್ತಾನೆ ಇದ್ದೀನಿ. ಅಂದರೆ ನಾವು ಕ್ರಿಯೇಜಿನಿಕ್ಸ್ ಅಕಾಡೆಮಿ ಹೇಳಿದ್ನಲ್ಲ, ಅದಾದಮೇಲೆ ಕ್ರಿಯೇಜಿನಿಕ್ಸ್ ಮೀಡಿಯಾ ಪೇಜು ಫಾಲೋವರ್ಸು ಏನಾಗ್ತಿಲ್ಲ, ಜನರಿಗೆ ವಿಡಿಯೋ ಹೋಗ್ತಿಲ್ಲ ಬ್ರೋ, ಆಲ್ಗೋರಿದಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಬ್ರೋ, ನಾನು ಹೊಸ ಪೇಜ್ ಸ್ಟಾರ್ಟ್ ಮಾಡಲ ಬ್ರೋ, ಈ ಪೇಜ್ ಏನೋ ವರ್ಕೌಟ್ ಆಗ್ತಿಲ್ಲ ಅಂತ. ನಾನು ನೋಡಿದೆ ಪೇಜನ್ನು, ನಾನು ಜಸ್ಟ್ ಯೋಚನೆ ಮಾಡಿದೆ, ಎಷ್ಟು ದಿನ ಆಯಿತು ರಿಜಾಯ್ಸ್, ಆಗ ನಾನು ರಿಜಾಯ್ಸ್ಗೆ ಹೇಳಿದೆ, ರಿಜಾಯ್ಸ್ ನಾವು ಸೇರಿ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ನ ಗ್ರೋ ಮಾಡಿದ್ದೀವಿ, ಬೇಕಾದಷ್ಟು ಇನ್ಸ್ಟಾಗ್ರಾಮ್ ಪೇಜ್ನ ಗ್ರೋ ಮಾಡಿದ್ದೀವಿ, ಯಾವುದಾದ್ರೂ 1 ವಾರದಲ್ಲಿ ಗ್ರೋ ಆಗಿದೆಯಾ? ಇಲ್ಲ ಅಂತ ಹೇಳಿದರು ಆಯಿತಾ. ಸೊ ನಾವು ಏನು ಬಿಲೀವ್ ಮಾಡ್ತಾ ಇದ್ದೀವಿ, ನನ್ನ ಮೈಂಡ್ ಸೆಟ್ಟಿಂಗ್ ಎಂತ ಬಂತು ಅಂದರೆ, ವಿ ಆರ್ ವಾಕಿಂಗ್ ಇನ್ 1 ಪಾತ್ ಪೃಥ್ವಿ ಆಯಿತಾ. 1 ಪಾತಲ್ಲಿ ನಾವು ವಾಕ್ ಮಾಡಿದಾಗ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಲ್ಲ ಅಂತ ಹೇಳಿದರೆ ನಾವೇನು ಮಾಡ್ಬೋದು, ನಾವು ಇಲ್ಲಿಂದ ಹಿಂದೆ ಬಂದು ಇನ್ನೊಂದು ಪಾತ್ ತೊಗೊಳ್ಬೇಕಂತಿಲ್ಲ. ವಿ ಹ್ಯಾವ್ ಅನ್ ಆಪ್ಷನ್ ಟು ಅಲ್ಲಿಂದಲೇ ಇನ್ನೊಂದು ಪಾತಿಗೆ ಸ್ವಿಚ್ ಆಗ್ಬೋದು. ಕರೆಕ್ಟಾ? ಜಸ್ಟ್ ದಟ್ ನಾವು ಮೂವ್ ಮಾಡೋದನ್ನ ನಿಲ್ಲಿಸಬಾರ್ದು. ನಾನು ಅದೇ ಅವರಿಗೆ ಹೇಳಿದೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ ಅದನ್ನೇ ಮಾಡ್ತಾ ಇರಿ, ಜಾಸ್ತಿ ಹೊತ್ತು ಮಾಡಿ. 1 ವಾರದಲ್ಲಿ ಆಗಲ್ಲ, ಜಾಸ್ತಿ ಹೊತ್ತು ಮಾಡಿ. ನಾವೇನಾದರೂ ಸ್ಪೆಷಲ್ ಮಾಡಿದ್ವಾ? ಇಲ್ಲ. ಸೊ ರಿಪೀಟ್. ಸೊ ನನ್ನ ಇದರ ಕನ್ಕ್ಲೂಷನ್ ಏನು ಅಂದರೆ, ಒಂದು ಕಡೆಯಲ್ಲಿ ಟ್ಯಾಲೆಂಟ್ ಇರುತ್ತೆ, ನಿಮ್ಮ ಹತ್ರ ಅಮೇಝಿಂಗ್ ಸ್ಕಿಲ್ಸ್ ಇರುತ್ತೆ, ಅದನ್ನು ಬೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟರ ತನಕ ಜನ ಯೋಚನೆ ಮಾಡಿದರು. ಬಟ್ ಅದನ್ನು ಬೀಟ್ ಮಾಡಬೇಕು ಅಂದರೆ ನೀವು ಸೇಮ್ ಕೆಲಸನ ಪದೇ ಮಾಡ್ತಾ ಇದ್ದರೆ ವಾಲ್ಯೂಮ್ ಕ್ಯಾನ್ ಬೀಟ್ ಎನಿ ಟೈಪ್ ಆಫ್ ಟ್ಯಾಲೆಂಟ್ ಆ್ಯಸ್ ವೆಲ್. ಅಂದರೆ ನೀವು ಒಂದು ಬೆಸ್ಟ್ ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಕೆಲಸನೇ ಜಾಸ್ತಿ ಮಾಡಿದ್ರೆ ಅದೇ ಯಾವಾಗಲೂ ದೊಡ್ಡದಾಗಿ ಕಾಣೋದು. ಕರೆಕ್ಟಾ? ದಟ್ ಕ್ಯಾನ್ ಬೀಟ್ ಸಕ್ಸಸ್. ಸೊ ದಿಸ್ ಈಸ್ ದ ಲರ್ನಿಂಗ್. ಸೊ ಗೈಸ್, ಪ್ಲೀಸ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ಪರ್ಫೆಕ್ಟ್
ಇರೋಕ್ಕಿಂತ ಜಾಸ್ತಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಕ್ಯಾನ್ ಬೀಟ್ ಪರ್ಫೆಕ್ಷನ್. ನಮ್ಮ ಫೀಲ್ಡಲ್ಲಿ ಅಂತೂ 101% ಸಾಧ್ಯ. ಸೊ ದಿಸ್ ವಾಸ್ ದ ಮೆಸೇಜ್ ಐ ವಾಂಟೆಡ್ ಟು ಶೇರ್. ಏನೆಲ್ಲ ಹೇಳ್ತೀರಿ, ನೀವೇನು ಹೇಳ್ತೀರಿ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಎಸ್ ಬ್ರೋ, ನಾನು ಅಕಾಡೆಮಿಗೂ ವೀಡಿಯೋಸ್ ಮಾಡ್ತಿದ್ದಾಗ ಏನು ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ತುಂಬ ಎಫರ್ಟ್ ಹಾಕಿ ಒಂದು ವೀಡಿಯೋ ಮಾಡೋ ಬದಲು ಅದೇ ಎಫರ್ಟ್ನ ಡಿವೈಡ್ ಮಾಡಿ ಒಂದು 10 ವೀಡಿಯೋಸ್ ಮಾಡಿದ್ರೆ 10 ವೀಡಿಯೋಸಲ್ಲಿ ಅಟ್ಲೀಸ್ಟ್ 3 ವೀಡಿಯೋಸ್ ವಿಲ್ ವರ್ಕ್. ಆ್ಯಂಡ್ ಆ 1 ವೀಡಿಯೋ ಕೊಡೋ ರೀಚು ಆ 3 ವೀಡಿಯೋಸ್ ಕೊಡುತ್ತೆ. ಸೊ ಸಕ್ಸಸ್ ರೇಷಿಯೋ ಇಸ್ ಹೈ. ಓಕೆ, ಹೀಗೆ ಒಂದ್ಸತಿ ಹೊಡಿಯೋ ಬದಲು ಕೈ ಕೊಡಿ, ಹೀಗೆ ಹೊಡೆದ್ರೆ ವಿನ್ ಆಗೋದಲ್ಲ. ಸೊ ಅದು ನಮ್ಗೆ ಅರ್ಥ ಆಗಿದೆ, ಅದು ನಾವು ನಿಮಗೂ ಮಾಡ್ಬೋದು ಇವಾಗ. ಸೊ ಅದ್ರ ಜೊತೆ ಎಡಿಟಿಂಗ್ ಕೂಡ ಕಲೀರಿ, ಓಕೆನಾ? ಯಾಕಂದರೆ ಕಾರ್ಪೊರೇಟ್ ಲೆವೆಲ್ ಬೂಮ್ ಎಡಿಟಿಂಗು ಆಗ್ತಿದೆ, ಮುಂದೆಗಡೆ ತುಂಬ ಎಡಿಟರ್ಸ್ ಕ್ರಿಯೇಟ್ ಆಗ್ತಾರೆ, ಅದ್ರಲ್ಲಿ ನೀವು ಕೂಡ ಒಬ್ಬರಾಗಿರಿ. ಕಲಿಬೇಕಂತ ಹೇಳಿದ್ರೆ ಈಗಲೇ ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಅಲ್ಲಿ ಲಿಂಕ್ ಇರುತ್ತೆ ನಮ್ಮ ಕೋರ್ಸ್ದು, ಅಲ್ಲಿ ಎನ್ರೋಲ್ ಆಗಿ ಅವರ್ ಪೀಪಲ್ ವಿಲ್ ರೀಚ್ ಔಟ್ ಟು ಯು. ನಿಮಗೆ ಬೇಕಾಗಿರೋ ಒಂದು ಅಫೋರ್ಡಬಲ್ ಪ್ರೈಸಲ್ಲೇ ನಾವು ನಿಮಗೆ ವಿಡಿಯೋ ಎಡಿಟ್ ಹೇಳ್ಕೊಡ್ತೀರಿ. ಸೊ ವಿಡಿಯೋ ಎಡಿಟಿಂಗ್ ನಮ್ಮದು ನಾರ್ಮಲ್ ವಿಡಿಯೋ ಎಡಿಟಿಂಗ್ ಅಲ್ಲ, ಅದರಲ್ಲಿ 2 ಸ್ಪೆಷಲ್ ವಿಷಯ ಇದೆ. ಆ 2 ಸ್ಪೆಷಲ್ ವಿಷಯ ಏನಂತ ರಿಜಾಯ್ಸ್ ಹೇಳ್ತಾರೆ. ಸೊ ಸ್ಪೆಷಲ್ ವಿಷಯ ಏನಂದರೆ, ನಾವು ಜಸ್ಟ್ ನಾರ್ಮಲ್ ವಿಡಿಯೋ ಎಡಿಟಿಂಗ್ ಕಲ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇನ್ಕ್ಲೂಡ್ ಮಾಡಿ ಕಳಿಸಿವಿ. ಪ್ಲಸ್ ಇದ್ರ ಜೊತೆಗೆ ರಿಟೆನ್ಷನ್ ಎಡಿಟಿಂಗ್, ನಾರ್ಮಲ್ ವೆಡ್ಡಿಂಗ್ ಟೈಪ್ ಎಡಿಟಿಂಗ್ಸ್ ಅಲ್ಲ, ರಿಟೆನ್ಷನ್ ಎಡಿಟಿಂಗ್ ವಿಚ್ ಮೀನ್ಸ್ ಕಾರ್ಪೊರೇಟ್ ಸ್ಟೈಲ್ ಆಗಿರಲಿ ಇಲ್ಲ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇವಾಗ ಫೇಮಸ್ ಆಗ್ತಿರುವ ಟೈಪ್ ಆಫ್ ಎಡಿಟಿಂಗ್. ಸೊ ಅದೇ ನಾವು ಕಲಿಸಿರೋದು. ಸಿಮ್ ನಿಮ್ಗೆ ಆನ್ಲೈನ್ ಮಾತ್ರ ಅಲ್ಲ, ಆಫ್ಲೈನಲ್ಲಿ ಕಲಿಬೇಕಂದ್ರೆ ಆಫ್ಲೈನಲ್ಲೂ ಕಲಿಸ್ತೀವಿ ನಾವು. ಪ್ಲಸ್ ಇಂಗ್ಲೀಷ್ ಕಲಿಸ್ತೀರಾ ಅಂತ ಏನಾದರೂ ನಿಮಗೆ ತೊಂದರೆ ಇದ್ದರೆ ಇಂಗ್ಲೀಷ್ ಅಲ್ಲ, ಕಂಪ್ಲೀಟ್ ಪ್ಯೂರ್ ಕನ್ನಡದಲ್ಲಿ ಕಲಿಸ್ತೀವಿ. ಸೊ ಆದಷ್ಟು ಬೇಗ ಎನ್ರೋಲ್ ಆಗಿ. ಎಸ್, ಆ್ಯಂಡ್ ಜಸ್ಟ್ ಸಾರಿ, ನನಗೆ ಈಗ ಮೂಡಲ್ಲಿ ಅದಕ್ಕೆ ಮಾತಾಡ್ತಿರೋದು. ರಿಟೆನ್ಷನ್ ಎಡಿಟಿಂಗ್ ಅಂದರೆ ಇವರು ಹೇಳೋದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಬೇಸಿಕಲಿ ಸಿಂಪಲ್ ಆಯಿತಾ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂದರೆ ಆಯಿತಾ, ಜನ ಅಲ್ಲಿ ನಿಂತು ನಿಮ್ಮ ವಿಡಿಯೋ ನೋಡಬೇಕು. ಆ ನಿಂತು ನೋಡುವ ಕಾನ್ಸೆಪ್ಟ್, ನೀವು ಕ್ರಿಯೇಟರ್ ಆಗಿರಿ, ನೀವು ಫಿಟ್ನೆಸ್ ಬಗ್ಗೆ ಮಾತಾಡಿ, ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿ, ಯಾವುದು ಜನ ನಿಂತು ನೋಡಿದರೆ ತಾನೇ ಆ ವಿಡಿಯೋ ಜಾಸ್ತಿ, ಜನ ನಿಂತು ನೋಡಿದಷ್ಟು ವಿಡಿಯೋ ಜಾಸ್ತಿ ಆಗುತ್ತೆ. ಸೊ ವಿ ಟೀಚ್ ವಿಡಿಯೋ ಎಡಿಟಿಂಗ್ ಇನ್ ಅ ವೇ ವೇರ್ ಪೀಪಲ್ ಸ್ಟೇ ಆ್ಯಂಡ್ ವಾಚ್ ಯೋರ್ ವಿಡಿಯೋ ಆ್ಯಂಡ್ ಇಟ್ ಗೋಸ್ ವೈರಲ್, ರೈಟ್? ಸೊ ದಟ್ ಈಸ್ ಇಟ್ ಫಾರ್ ನೌ. ಬೈ ಫ್ರಮ್ ಟೀಮ್ 5 ಗಂಟೆ 140 ವೀಡಿಯೋಸ್ ನಾವೆಲ್ಲ ಸೇರಿ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಐ ಗೆಸ್ ಇಂಡಿಯಾದಲ್ಲೇ ಇದು ರೆಕಾರ್ಡ್. 140 ವೀಡಿಯೋಸ್. ಹೇಗೆ ಫೀಲ್ ಆಗ್ತಿದೆ ಮಹೇಶ್? ತುಂಬ ಖುಷಿ ಆಗ್ತಿದೆ. ಆಗಲ್ಲ ಏನೋ ಅನ್ಕೊಂಡಿದ್ವಿ, ಬಟ್ ವಿ ಡಿಡ್ ಇಟ್. 5 ಗಂಟೆ, ನಾವು ಇಡೀ ದಿನ ಅನ್ಕೊಂಡಿದ್ವಿ, 5 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ನಿಶಾಲಿ ಈಗ ಊರಿಗೆ ಹೋಗಬೇಕು ಮಂಗಳೂರಿಗೆ, ಈಗ 10 ನಿಮಿಷದಲ್ಲಿ ಹೊರಡ್ತಾನೆ. ಬಟ್ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಟೀಮ್. ಥ್ಯಾಂಕ್ ಯು ಗೋಕುಲ್ ಇಸ್ ಲೈಕ್ ಕ್ರೇಜಿ. ಸ್ಕ್ರಿಪ್ಟನ್ನು ಹೆಲ್ಪ್ ಮಾಡ್ದ ವಿಡಿಯೋ ಮಾಡೋಕ್ಕೆ. ನನಗೆ ಅಂದರೆ ಒಂದು ಇಂಪಾಸಿಬಲ್ ಟಾಸ್ಕ್ನ ನಾವು ಹೀಗೆ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಫೀಲಿಂಗ್ ಆಗುವಾಗ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಆಲ್ ಆಫ್ ಯು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನೀವು ವಿಡಿಯೋ ನೋಡಿದರೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಮಾಡಿ. ಕಷ್ಟಪಡ್ತಾ ಇದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ ಏನೆಲ್ಲ ಇರುತ್ತೆ ಬ್ಯಾಕ್ಗ್ರೌಂಡ್ ಕೆಲಸಲ್ಲಿ. ಈ ಥರದ ವಿಡಿಯೋ, ರಾ ವಿಡಿಯೋ ಇನ್ನೂ ಜಾಸ್ತಿ ಬರುತ್ತೆ. ನಮ್ಮ ಟೀಮ್ ಕೆಲಸ ಎಲ್ಲ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಜೊತೆ ನೀವು ಗ್ರೋ ಆಗಿ, ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಅಲ್ಲ, ಶ್ರವಣ್ ಬ್ರೋ ಟೀಮ್ ಕಡೆಯಿಂದ.